ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ನನಗ್ ಮೆಡಲ್ ಹಾಕಿದ್ರು, ನನ್ನನ್ನು ಕರೆದು ಮಾತಾಡ್ಸಿದ್ರು, ನನಗ್ ಥ್ಯಾಂಕ್ಸ್ ಹೇಳಿದ್ರು. ನಾನು ನನ್ನ ಕೈಯಾರೆ ಅಪ್ಪಂಗೆ ಊಟ ಮಾಡಿಸ್ದೆ, ಅವ್ರ ಜೊತೆ ಕಾರಲ್ಲಿ ಬಂದೆ. ಚಿಕ್ಕಮ್ಮ, ಈಗ್ಲೂ ನನ್ನ ಕಣ್ಣಲ್ಲಿ ನೀರ್ ಬರ್ತಿದೆ ನೋಡಿ. ಆದ್ರೆ ಆಗ ಬರ್ತಿದ್ದ ಕಣ್ಣೀರ್ಗೂ ಈಗ ಬರ್ತಿರೋ ಕಣ್ಣೀರ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಗಾಗೋ ಸಂತೋಷ ಕಣ್ಣಲ್ಲಿ ನೀರ್ ತಂದ್ರೆ ಜೀವನ ಸಾರ್ಥಕ ಅನ್ಸುತ್ತೆ. ನಮ್ಗಾಗೋ ದುಃಖ ಕಣ್ಣಲ್ಲಿ ನೀರ್ ತಂದ್ರೆ ಈ ಜೀವನ ಯಾಕಾದ್ರೂ ಬೇಕು ಅನ್ಸುತ್ತೆ. ಆದ್ರೆ ಈಗ ನನ್ನ ಜೀವನ ಸಾರ್ಥಕ ಅನಿಸ್ತಿದೆ. ಹಾಗಾದ್ರೆ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡು. ಹೌದಲ್ವಾ? ಕೊಡು ಕೊಡು. ಚಿಕ್ಕಮ್ಮ, ನೀವ್ ಹೇಳ್ದಾಗೆ ನನ್ನ ಕ್ಯಾಲೆಂಡರ್ ಫುಲ್ ಕಲರ್ಫುಲ್ ಆಗ್ಬಿಡುತ್ತೆ. ಬಾ. ನಿನ್ನೆ ನಡೆದಿದ್ನೆಲ್ಲ ನೆನೆಸ್ಕೊಂಡು ಶ್ರಾವಣಿ ಇಷ್ಟು ಖುಷಿ ಪಡ್ತಾ ಇದ್ದಾಳೆ. ಆದ್ರೆ ಅಣ್ಣ ನಿನ್ನೆ ಹಾಗೆಲ್ಲ ನಡೀತಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಶ್ರಾವಣಿ ಇಲ್ಲಿ ಎಷ್ಟು ಖುಷಿಯಾಗಿದ್ದಳೋ ಅಣ್ಣ ಅಲ್ಲಿ ಅಷ್ಟೇ ಕೋಪದಲ್ಲಿ ಬೇಜಾರಲ್ಲಿದ್ದಾನೆ. ದೇವ್ರೆ, ಶ್ರಾವಣಿ ಖುಷಿ ಹೀಗೆ ಇರಬೇಕು. ಆದರೆ ಶ್ರಾವಣಿ ಇಷ್ಟು ಸಂಭ್ರಮ ಪಡ್ತಿರೋದನ್ನ ಅಣ್ಣ ಏನಾದರೂ ನೋಡಿದ್ರೆ ಏನು ಹೇಳ್ತಾನೋ ಏನೋ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ, ನಮ್ಮ ಶ್ರಾವಣಿ ಎಷ್ಟು ಖುಷಿಯಾಗಿದ್ದಾಳೆ. ನೀವ್ಯಾಕೆ ಮಂಕ ಕೂತಿದ್ದೀರಾ? ಏನಿಲ್ಲ ಒಂದನ, ಅದು ನೆನೆ ನಡೀತಲ್ಲ ಪ್ರೆಸ್ ಮೀಟಲ್ಲಿ ಆ ಪ್ರಶ್ನವನು ಅಣ್ಣನ ಯಾಕೆ ಅಷ್ಟೊಂದು ಪ್ರಶ್ನೆಗಳು ಕೇಳ್ದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಪರವಾಗಿಲ್ಲ ಬಿಡಿ. ಅವನಾಗವನೇ ಭಾವನ್ಗೆ ಆ ಪ್ರಶ್ನೆನ ಕೇಳಿದ್ನ ಅಥವಾ ಯಾರಾದರೂ ಅವನ್ನ ಹಾಗೆ ಕೇಳೋ ಹಾಗೆ ಮಾಡಿದ್ರ ಗೊತ್ತಿಲ್ಲ. ಆದರೆ ಅವನು ಹಾಗೆ ಕೇಳಿದಕ್ಕೆ ತಾನೆ ನಮ್ಮ ಶ್ರಾವಣಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು, ಅವಳು ಸಂತೋಷವಾಗಿರೋದು. ಅಣ್ಣ, ನಾನು ತಪ್ಪು ಮಾಡ್ಬಿಟ್ಟೆ ಅಣ್ಣ. ನಿನ್ನ ಹತ್ರ ಈ ವಿಷಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ. ನನ್ಗೇನೇ ಬೇಕಿದ್ರು ನಿನ್ನ ಹತ್ರ ನೇರವಾಗಿ ಧೈರ್ಯವಾಗಿ ಕೇಳ್ತದೆ. ಆದ್ರೆ ಇವತ್ತು ನಿನ್ನ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ನಾಚಿಕೆ ಆಗ್ತದೆ. ಆದ್ರೆ ಒಂದಂತೂ ನಿಜ ಅಣ್ಣ, ನೀನ್ ತಲೆ ತಗ್ಸೋ ಅಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನನ್ ವರ್ಧನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ನಮ್ ಮನ್ಸಲ್ಲೂ ತಪ್ಪು ಯೋಚನೆಗಳು ಬಂದಿಲ್ಲ ಅಣ್ಣ. ನನ್ ನಿನ್ ತಂಗಿ ಅಣ್ಣ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾರೆ, ಸತ್ಯವಾಗ್ಲೂ ನನ್ ತಪ್ಪೇಜ ಇಟ್ಟಿಲ್ಲ. ನನ್ನ ಕ್ಷಮೆ ಬಿಡು ಅಣ್ಣ. ತುಂಬಾ ಪ್ರೀತಿ ಮಾಡ್ತಿದ್ಯಾ ಅವನನ್ನ? ಆದ್ರೆ ನೀನ್ ಬೇಡ ಅಂದೆ ಇನ್ಮೇಲಿಂದ ಅವನ ಮುಖನೂ ನೋಡಲ್ಲ. ನಾನೊಬ್ಬನೇ ನಿರ್ಧಾರ ತಗೊಳ್ಳೋ ವಿಷಯ ಅಲ್ಲ. ದೊಡ್ಡವ್ರ ಹತ್ರ ಮಾತಾಡಬೇಕು. ಆ ಮಾತಾಡೋಕ್ಕೆ ಒಂದು ಟೈಮ್ ಅಂತ ಬರಬೇಕಲ್ವಾ? ಒಂದು ಹೆಣ್ಣಿನ ಜೀವನದಲ್ಲಿ ಸಂಗಾತಿ ಎಷ್ಟು ಮುಖ್ಯನೋ ಸ್ವಾಭಿಮಾನನೂ ಅಷ್ಟೇ ಮುಖ್ಯವರ. ಮೊದಲು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಆಮೇಲೆ ಬೇರೆಯವ್ರ ಜೀವನದಲ್ಲಿ ಕಾಲಿಡೋದ್ರ ಬಗ್ಗೆ ಯೋಚನೆ ಮಾಡು. ಆಗಿದ್ದಾಯ್ತು.
ಆದರೆ ಇನ್ಮೇಲೆ ಯಾವತ್ತೂ ನನ್ನಿಂದ ಏನನ್ನೂ ಮುಚ್ಚಿರಬೇಡ. ಕಣ್ಣೋರ್ಸ್ಕೊಂಡು ಹೋಗು. ಸದ್ಯ ವರನ್ ಹತ್ರ ನೇರವಾಗಿ ಮಾತಾಡಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದರೆ ನನ್ನ ಭಯ, ಅವಳ ಆತಂಕ ಇನ್ನೂ ಜಾಸ್ತಿ ಆಗ್ತಿತ್ತೆ ಹೊರತು ಅದಕ್ಕೆ ಪರಿಹಾರ ಅಂತೂ ಸಿಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ನೀನ್ ನನ್ನ ಜೊತೆ ಮಾತಾಡೋದು ತಪ್ಪು. ನಿನಗೆ ಏನ್ ಅನಿಸ್ತಿದ್ಯೋ ನೀನ್ ನೇರವಾಗಿ ಹೋಗಿ ಅವಳ ಹತ್ರನೇ ಕೇಳು, ಅವಳ ಹತ್ರನೇ ಮಾತಾಡು. ಇಷ್ಟೆಲ್ಲ ಶ್ರಾವಣಿ ಮೇಡಮ್ ವರನ್ ಜೊತೆ ಮಾತಾಡೋದಿದ್ದಕ್ಕಾಯ್ತು. ಥ್ಯಾಂಕ್ಸ್ ಮೇಡಮ್. ಇದೇನಿದು, ಶ್ರಾವಣಿ ಮೇಡಮ್ ಬಗ್ಗೆ ಮಾತಾಡಿದಾಗೆಲ್ಲ ಒಂದು ಎದುರುಗಡೆ ಇರ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡ್ತಾರಲ್ಲ. ಹೇಳಿ ಮೇಡಮ್. ಸುಬ್ಬು, ಏನ್ ಗೊತ್ತಾ, ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡ್ದವಳು ಇವತ್ತು ಬೆಳಗ್ಗೆನೆ ಕಂಡ್ಬಿಟ್ಟಿರೋದು. ಒಂದೇ ಒಂದ್ ನಿಮಿಷನೂ ಯೋಚನೆ ಆಗಿಲ್ಲ ಗೊತ್ತಾ. ನಿದ್ದೆ ಬರ್ದೆ ಒದ್ದಾಡ್ಲೂ ಇಲ್ಲ. ಇಷ್ಟು ದಿನ ಸರಿಯಾಗಿ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಒಂದಲ್ಲ ಒಂದ್ ಯೋಚನೆ ತಲೆಯಲ್ಲಿ ಕೊಳಿತಾನೆ ಇರ್ತಿತ್ತು. ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಎಕ್ಸಾಮ್ ಹಾಲಲ್ಲೇ ನಿದ್ದೆ ಹೊಡೆದವ್ರು ನೀವು. ಸುಬ್ಬು, ಸಾರಿ ಹೇಳಿ ಮೇಡಮ್. ಪ್ರತಿದಿನ ಪ್ರತಿ ಕ್ಷಣ ಅಪ್ಪನ ಬಗ್ಗೆ ಕನ್ಸ್ ಕಾಣ್ತಿದ್ದ ಕಣ್ಗಳಿಗೆ ನಿದ್ದೆನೆ ಬರ್ತಿರ್ಲಿಲ್ಲ ಸುಬ್ಬು. ನಿದ್ದೆ ಬಂದ್ಮೇಲೆ ಬೀಳೋ ಕನ್ಸುಗಳಿಗೂ ನಿದ್ದೆ ಮಾಡಕ್ ಬಿಡದೆ ಇರೋ ಕನ್ಸುಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಿನ್ನಿಂದಾಗಿ ನಾನು ಕಂಡಿದ್ದ ಕನ್ಸುಗಳೆಲ್ಲ ನಿಜ ಆಗ್ತಿದೆ ಸುಬ್ಬು. ಆದ್ರೂ ನನಗೆ ಅಂತೂ ನಾನು ಮರೆಯೋಕ್ಕೆ ಆಗದೆ ಇರೋ ದಿನ ಗೊತ್ತಾ, ನಾನು ಅಪ್ಪನ ಬಗ್ಗೆ ಮನ್ಸು ಬಿಚ್ಚಿ ಮಾತಾಡಿದ್ದು, ನನ್ನ ಕೈಯಾರೆ ಅಪ್ಪಂಗೆ ಊಟ ತಿನ್ಸಿದ್ದು. ಯಪ್ಪ, ನನ್ನ ಜೀವನ ಸಾರ್ಥಕ ಅನ್ಸಿದೆ ಸುಬ್ಬು. ಬರೀ ಇಷ್ಟೇ ಅಲ್ಲ ಮೇಡಮ್, ಇನ್ ಮುಂದೆ ನೋಡ್ತಾ ಇರಿ, ಯಜಮಾನ್ರೆ ನಿಮ್ಮನ್ನ ನನ್ನ ಮಗಳು ಶ್ರಾವಣಿ ಚಿನ್ನದಂತವಳು ಅಂತ ಹಾಡು ಹೊಗಳ್ತಾರೆ. ಬೋನಸ್ ವಿಷಯದಲ್ಲಿ ನಿಮ್ಮ ಮಾತಿನ ಒಪ್ಕೊಂಡು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು. ನಿನ್ನೆ ಆಗ್ತಿದ್ದ ಅವಮಾನ ತಪ್ಪಿಸಿ ನೀವು ಮಾತಾಡಿದ್ದಕ್ಕೆ ನಿಮ್ಮನ್ನ ಅಪ್ಕೊಂಡು ನಿಮ್ಮ ಹಣೆಗೆ ಒಂದು ಮುತ್ತು ಕೊಟ್ಟರೆ ಕೊಡ್ಬೋದು ಮೇಡಮ್. ಸುಬ್ಬು, ಹಾಗೇನಾದ್ರೂ ಆಗ್ಬಿಟ್ರೆ ನಿನ್ ಹೆಸರಲ್ಲಿ ಅಭಿಮಾನಿ ಸಂಘನೇ ಕಟ್ಬಿಡ್ತೀನಿ ಕಣೋ. ಅಯ್ಯೋ ಮೇಡಮ್, ನೀವು ಒಳ್ಳೆ. ಸರಿ ಈಗ ನನಗೆ ಟೈಮ್ ಇಲ್ಲ. ನೆನ್ನೆ ನಡೆದಿದ್ದ ಪ್ರೋಗ್ರಾಮ್ನ ಸೇವ್ ಮಾಡ್ಕೊಂಡು ಅದರಲ್ಲಿ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಅದನ್ನ ಪ್ರಿಂಟ್ ಕೊಡ್ಬೇಕು. ನಾನು ಆಮೇಲೆ ಮಾತಾಡ್ತೀನಿ ನನ್ನ ಹತ್ರ. ಸರಿ ಮೇಡಮ್. ಸುಬ್ಬು, ಒಂದೇ ಒಂದು ನಿಮಿಷ. ಹೇಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮೇಡಮ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.